ಸಖತ್ತಾಗೈತೆ ಪಿಕ್ಚರು. ಎಲ್ಲ ಫ್ಯಾಮಿಲಿ ಹುಡುಗರು ಕೂತ್ಕೊಂಡು ನಿಂತ್ಕೊಂಡು ನೋಡುವಂಥ ಪಿಕ್ಚರ್. ಹಂಗಲ್ಲಿ ನೀವು ಕೋಪನೆ ಮಾಡ್ಕೋಬೇಡಿ, ಬರ್ರಿ ಅಕ್ಕ ತಂಗಿರ ಜೊತೆ ಅಣ್ಣ ತಮ್ಮರ ಜೊತೆ ಬನ್ನಿ, ಕೂತ್ಕೊಂಡು ಒಂದು ಪಿಕ್ಚರ್ ನೋಡಿ ಆಮೇಲೆ ಹೇಳಿ. ಸುಮ್ಮನೆ ನೋಡಿಲ್ಲ ಅಂದ್ಬಿಟ್ರೆ ಏನು ಸಿಗತ್ತೆ? ಎಲ್ಲ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಿ ಆಮೇಲೆ ಹೇಳಿ. ಆದರೆ ಉಂಟಲ್ಲ ಆ ತಾಡಿ ನಿಶಾನೇ ಬೇರೆ ಕಣ್ರಿ. ಆ ತಾಡಿ ವಿಷನೇ ಬೇರೆ, ದಿಶಾನೇ ಬೇರೆ. ಆ ತಾಡಿಲಿ ಅವ್ನು ಮನೆ ಕಟ್ಟವನೇ. ಹೌದು, ಆ ತಾಡಿಲಿ ಮನೆ ಐತೆ. ನೋಡಿದ್ರಿ ಯಾವ ಥರ? ನೋಡಿದ್ರೆ ನಿಮ್ಗೆ ಕಾಣಿಸಲ್ಲ ಅದು, ಯಾಕಂದ್ರೆ ಬರೀ ತಾಡಿ ಮಾತ್ರ ಕಾಣಿಸುತ್ತೆ ನಿಮಗೆ. ಯಾಕಂತೇಳಿ ಆ ತಾಡಿ ಮಾತ್ರ ಬೆಳೆಸ್ಕೊಂಡು ನೋಡಿದ್ರಿ. ಆದ್ರೆ ಮನೇಲೇ ಕಟ್ಟವನೇ ಅವನು, ಸಂಸಾರನೇ ಇಕ್ಕಿದ್ದಾನೆ ತಾಡಿಲಿ. ಅದು ನೋಡಿ ಫಸ್ಟು. ಯಶ್ ಅವರೇ ನಮ್ಮ ಗುರು, ನಮ್ಮ ಬಾಸು, ನಮ್ಮದು ಜೀವದಾತ ಅವನು. ಸೂಪರ್ ನಂಬರ್ 1 ಐತೆ. ಯಾವ ಪಿಕ್ಚರ್ ಓಡ್ತಾ ಗೊತ್ತಿಲ್ಲ, ಯಶ್ ಪಿಕ್ಚರ್ ಓಡಲೇಬೇಕು. ಅವ್ನು ಬೇಕಾದ್ರೆ ರಕ್ತ ಬಗ್ಗೆ ಕೊಡ್ತೀವಿ ನಾವು. ಸೂಪರ್ ಆಗೈತೆ. ಅವ್ನು 2 ಜನ ಈ ವಿಲನ್ಗಳಿದ್ದಾರೆ, 2 ಜನ ಇದ್ದಾರೆ. ಆದ್ರೂ ಯಶ್ ಆ್ಯಕ್ಟಿಂಗ್ ಸೂಪರ್ ಆಗೈತೆ. ಇಲ್ಲ, ಇನ್ನೊಬ್ಬ ಇದ್ದಾನೆ. ಹೌದಾ? ಅವ್ನು ಯಾರೋ ಇನ್ನೊಬ್ಬಂದು ತೋರಿಸ್ಬಿಟ್ರು, ನಮಗೆ ಗೊತ್ತಾಗಿಲ್ಲ. ನಮ್ಮ ವಿಲನ್ ಅಂದರೆ ಯಾರು ಗೊತ್ತಾಕ? ಉಪೇಂದ್ರ ಅಲ್ಲ, ಸುರಾಜ್ ಕುಮಾರ್ ಅಲ್ಲ, ಯಾರು ಅಲ್ಲ, ನಮ್ಮ ಎಸ್. ಅವ್ನು ನೋಡೋ ಆ್ಯಕ್ಟಿಂಗೇ ಸಾಕು, ಬರೀ ಡೈಲಾಗ್ ಕೊಡಿದ್ರೆ ಸಾಕು ಅವನ್ನ. ಹೌದು, ಏನಕ್ಕಂದರೆ ಅವನು ಒಳ್ಳೆ ಮನ್ಸ. ಯಾಕಂದರೆ ಅವನು ಯಾರಿಗೆ ಕೆಟ್ಟಿನ ಮಾಡಿಲ್ಲ. ಅವನು ಕಷ್ಟದಿಂದ ಬಂದವನು, ಸುಖದಿಂದ ಬಂದಿಲ್ಲ. ಅವನು ಕಷ್ಟದಿಂದ ಬಂದವನು. ಅವನ್ನೆಲ್ಲರ ಕಷ್ಟ ಸುಖ ಗೊತ್ತು. ನಾವು ಶೂಟಿಂಗ್ ಕೆಲಸ ಮಾಡಿದವರು ಬಂದು ಹೋದೋ ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ. ಸಂತೋಷದಿಂದ ಬಂದವರು. ತಮಿಳು ಆ್ಯಕ್ಟ್ರೆಸ್ಸು ಮೇಡಮ್ ಅವರು, ಡೈರೆಕ್ಟ್ರು, ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತೀವಿ ನಾವು. ಆರು ಪಿಕ್ಚರ್ ಮಾತ್ರ ನಂಬರ್ 1 ಆಗೈತೆ. ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಬೇಕು, ಎಲ್ಲ ಹುಡುಗರು ಕೂತ್ಕೊಂಡು ನೋಡಬೇಕು. ನೋಡ್ಬಿಟ್ಟು ಹೇಳಿ. ಸುಮ್ಮನೆ ಬಂದ್ಬಿಟ್ರೆ ನಾವು ಇಲ್ಲಿ ಹೇಳ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಬಾಯಿ ಬಿಟ್ಬಿಟ್ಟು ಹೇಳಿದ್ರೆ ಏನು ಸಿಗತ್ತೆ ನಮಗೆ? ನನ್ನ ಜನರಿಗೆ ಎಲ್ಲ ಹೇಳೋಕೆ ಇಷ್ಟಪಡೋದಂದರೆ ಬಂದು ಎಲ್ಲ ಬಂದುಬಿಟ್ಟು ಫ್ಯಾಮಿಲಿ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ನೋಡಿ. ಒಂದಪ್ಪ ನೋಡ್ಬಿಟ್ಟು ನೀವು ಆಮೇಲೆ ಹೇಳಿ. ಮೊಬೈಲಿಗೆ ನೋಡಬೇಡಿ, ಅದೆಲ್ಲ ವೇಸ್ಟು. ಈ ಮೊಬೈಲು ಟ್ರಯಲು ಎಲ್ಲ ವೇಸ್ಟು. ಬನ್ನಿ ಥಿಯೇಟ್ರಿಗೆ ಕೂತ್ಕೊಂಡು ನೋಡಿ. ಯಾಕಂದರೆ ಅವನು ಒಂದು 10 ರೂಪಾಯಿ ಹಾಕವನೆ, ಅವನಿಗೂ ಸಂಬಂಧ ಬೇಕು. ಬನ್ನಿ ಥಿಯೇಟ್ರಿಗೆ ಕೂತ್ಕೊಂಡು ನೋಡಿ, ಎಲ್ಲರೂ ಥಿಯೇಟ್ರಿಗೆ ಕೂತ್ಕೊಂಡು ನೋಡಿ, ಪಿಕ್ಚರ್ ನೋಡಿ ಆಮೇಲೆ ಹೇಳಿ. ಚೆನ್ನಾಗಿಲ್ಲ ಅಂದರೆ ನೀವು ಯಾಕಡೆ ತೊಗೊಂಡು ನೋಡ್ಬಿಡಿ. ಏನು ಸರ್ 5 ಜನ ನಟಿರಲಿ, ಅದ್ರ ಒಂದು ಹೀರೋಯಿನ್ ಮಗ ಇಷ್ಟ ಆಯಿತು. ಅವಳ ಹೆಸರು ನನಗೆ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ಅವರು ಒಳ್ಳೆ ಸೂಪರ್ ಹೀರೋಯಿನ್, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಅವರು ಎಲ್ಲ ಸ್ಟೋರ್ಲಿ ಇವ್ರು ಲವ್ ಆಗಿರ್ಬೋದು, ಬಿಟ್ಟು ಹೋಗಿರ್ಬೋದು, ಅದರಲ್ಲಿ ಆ್ಯಕ್ಷನ್ ಆಗಿರ್ಬೋದು, ಆಮೇಲೆ ವಿಲನ್ ಥರ ಇರ್ಬೋದು, ಸೂಪರ್ ಅದು. ಸಾಂಗ್ಸ್ ನಂಬರ್ 1 ಮೇಡಮ್. ನನಗೆ ಸಾಂಗ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ಸ್ವಲ್ಪ ನೀವು ಕೇಳಲೇಬಾರ್ದು, ನಾನು ಹೇಳಲೇಬಾರ್ದು, ಆ ಥರ ಇದ್ದೀನಿ. ಆಮೇಲೆ ನಾನು ಕೇಳ್ಬಿಟ್ಟು ಯಾವ ಸಾಂಗ್ ಅಂತ ಹೇಳಿದ್ವಿ. ನನಗೆ ಅವ್ನು ಗನ್ ಎತ್ಕೊಂಡು ಹೇಳ್ತಾನೆ, ಇಲ್ಲ ಬೇಡ ಬಿಡಿ, ಅದು ಹೇಳೋಕ್ಕಾಗಲ್ಲ ನನಗೆ. ಇಲ್ಲ ಸರ್ ಮೇಡಮ್, ದಯವಿಟ್ಟು ಬೇಡ, ಎಲ್ಲ ಕುಡಿದ್ಬಿಟ್ಟಿಲ್ಲ, ಅದು ಹೇಳೋಕ್ಕಾಗಲ್ಲ, ನೀವು ಕೋಪ ಮಾಡ್ಕೋಬೇಡಿ. ಅವನು ಅಂದರೆ ಅವನೇ ಮೇಡಮ್.